ಮಿಡ್ ವೀಕ್ ಎಲಿಮಿನೇಷನ್ ಅಪ್ಡೇಟ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ನೋಡಿರ್ಬೋದು. ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬರ್ತಾ ಇದೆ, ಕನ್ಫರ್ಮ್ನೂ ಆಗಿದೆ. ಸೊ ಹಾಗಾದರೆ ಇವಾಗ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದೆ. ಧ್ರುವಂತ್ ಅವರು ಅವ್ರ ಆಟ ನೋಡಬೇಕಾದ್ರೆ ನೀವು ಮುಂಚೆಯಿಂದ ಸೀಸನ್ ಸ್ಟಾರ್ಟ್ ಆದಾಗಿಂದ ಒಂದು ಲೈಕ್ ಸೀಕ್ರೆಟ್ ರೂಮ್ ಹೋಗೋಕ್ಕಿಂತ ಮುಂಚೆ ಒಂಥರ ಆಟ ಇತ್ತು. ಓಕೆ, ಟಾಸ್ಕ್ ಎಲ್ಲ ಆಡ್ತಾ ಇದ್ರು, ಹೇಗೋ ನಡೀತಾ ಇತ್ತು, ಬಟ್ ಸ್ವಲ್ಪ ನೆಗೆಟಿವ್ ಆಗಿ ಒಂಚೂರು ಹೋಗ್ತಾ ಇತ್ತು ಅವ್ರದ್ದು. ಬಟ್ ಯಾವಾಗ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದರು ಅವಾಗ ಅವ್ರಿಗೆ ಒಂದು ಸ್ವಲ್ಪ ಪಾಸಿಟಿವ್ ವೇ ಥರ ನೋಡೋಕ್ಕೆ ಅವ್ರದ್ದು ಗೇಮ್ಸ್ ಸಿಕ್ತು. ಅವ್ರದ್ದು ಔಟ್ಲುಕ್ ಎಲ್ಲ ಒಂಥರ ಪಾಸಿಟಿವ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಸೀಸನ್ನ ಕಿಚ್ಚನ ಚಪ್ಪಾಳೆ ಅಂತ ಯಾವಾಗ ಅವ್ರಿಗೆ ಸಿಕ್ತು ಅವಾಗಿಂದ ಸ್ವಲ್ಪ ಜಾಸ್ತಿ ಅವ್ರಿಗೆ ಅಹಂ ಬಂತು ಅಥವಾ ಆಟಿಟ್ಯೂಡ್ ಬಂತು ಅಂತ ಹೇಳ್ಬೋದು. ಅವ್ರ ಆಟದಲ್ಲಿ ಕಾಣ್ತಾ ಇತ್ತು ಆ್ಯಕ್ಚುಲಿ. ಸೊ ಅದರಿಂದ ಅವ್ರ ಗೇಮ್ ಒಂಚೂರು ಹಾಳಾಯ್ತೇನೋ, ಕೊಡಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಅವ್ರು ಇನ್ನೂ ಟಾಪ್ 5 ಹೋಗ್ತಿದ್ರೇನೋ ಗೊತ್ತಿಲ್ಲ ಹೇಗೋ. ಸೊ ಒಟ್ಟಾರೆ ಇವಾಗ ಅವರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಇವ್ರನ್ನ ಧ್ರುವಂತ್ ಅವ್ರನ್ನ ಹೈಟ್ ಮಾಡೋದು ನೋಡಿ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಇವ್ರನ್ನ ಟಾಪ್ 3 or ಟಾಪ್ 2 ತನಕ ಕರ್ಕೊಂಡು ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಇವಾಗ ಧನುಷ್ ಅವರಂತೂ ಆಲ್ರೆಡಿ ಫೈನಲಿಸ್ಟ್ ಆಗಿ ಹೋಗಿದ್ದಾರೆ, ಅವ್ರಿಗೆಲ್ಲ ತಲೆನೋವೇ ಇಲ್ಲ. ಇವಾಗ ಉಳಿದಿರೋದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಮತ್ತು ರಕ್ಷಿತಾ, ರಘು ಅವರು, ಆಮೇಲೆ ಧನುಷ್ ಮೊದಲೇ ಹೋಗಿದ್ದಾರೆ, ಕಾವ್ಯ. ಆಮೇಲೆ ಇನ್ನೊಂದೇನೆಂದರೆ ಇವಾಗ ಈ ವೋಟಿಂಗ್ ಎಲ್ಲ ಇದ್ದಿದ್ದು ಇಷ್ಟು ತನಕ ವೋಟಿಂಗ್ ಇದ್ದಿದ್ದು ಓನ್ಲಿ ಫಾರ್ ಮಿಡ್ ವೀಕ್ ಎಲಿಮಿನೇಷನ್. ಇವಾಗ ಮತ್ತೆ ವೋಟಿಂಗ್ ಲೈನ್ ಶುರು ಆಗುತ್ತೆ. ಇದು ಮತ್ತೆ ಫಿನಾಲೆಗೆ ಅಂದರೆ ವಿನ್ನರ್ ಆಗೋಕ್ಕೆ ವೋಟ್ ಮಾಡೋದು. ಸೊ ಎಲ್ಲರೂ ನಿಮ್ಗೆ ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲರೂ ವೋಟ್ ಮಾಡಿ. ಸೊ ಇದೊಂದೇ ವೋಟಿಂಗ್ ಅಂತ ಅನ್ಕೋಬೇಡಿ. ಇವಾಗ ನೆಕ್ಸ್ಟ್ ವೋಟಿಂಗ್ ಇರೋದು ವಿನ್ನರ್ಗೋಸ್ಕರ. ಇಷ್ಟು ದಿನ ವೋಟಿಂಗ್ ಇದ್ದಿದ್ದು ಅದು ಮಿಡ್ ವೀಕ್ ಎಲಿಮಿನೇಷನ್ಗೋಸ್ಕರ. ಸೊ ಇವಾಗ ಟೋಟಲ್ ಆಗಿ ಹೇಳಬೇಕಂದ್ರೆ ಧ್ರುವಂತ್ ಅವರು ಎಲಿಮಿನೇಟ್ ಆಗಿ ಹೊರಗೆ ಬಂದಿರ್ಬೋದು. ಮೋಸ್ಟ್ಲಿ ನಮಗೆ ಇದು ಎಪಿಸೋಡಲ್ಲಿ ಇವತ್ತು ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ಕೋತೀನಿ. ಮೋಸ್ಟ್ಲಿ ಇವತ್ತು ಇನ್ನು ಕೆಲವೊಬ್ಬರದ್ದು ವಾಲ್ ಆಫ್ ಫ್ರೇಮ್ದೆಲ್ಲ ನೋಡೋದಿದೆ. ಮೋಸ್ಟ್ಲಿ ನಾಳೆ ಬರುತ್ತೆ ಅನ್ಸುತ್ತೆ ಈ ಎಪಿಸೋಡಲ್ಲಿ, ನೋಡಬೇಕು ಹೇಗಾಗುತ್ತೆ ಅಂತ. ಬಟ್ ನನಗೆ ಓವರಾಲ್ ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಧ್ರುವಂತ್ ತಗೋತಾರೆ ಇದನ್ನ ಹೊರಗಡೆ ಬಂದುಬಿಟ್ಟು ಅಂತ ನೋಡಬೇಕು. ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಹೈಪ್ ಮಾಡಿಬಿಟ್ರು ಬಿಗ್ ಬಾಸ್ ಅವರು. ಇವಾಗ ಅದೊಂದಂತೂ ನಿಜವಾಗ್ಲೂ ಶಾಕ್ ಆಗೇ ಆಗುತ್ತೆ ಅವ್ರಿಗೆ. ಇದರಲ್ಲಿ ಸೋಷಿಯಲ್ ಮೀಡಿಯಾ ಅದೆಲ್ಲ ನೋಡಿಬಿಟ್ಟು ಸ್ವಲ್ಪ ಶಾಕ್ ಆಗ್ಬೋದು ಅನ್ಸುತ್ತೆ. ಅದು ಬೇರೆ ಇವರು ಚೇಂಜ್ ಬೇರೆ ಮಾಡಿಬಿಟ್ಟಿದ್ದಾರೆ.